ಈ ಮೂಲಂಗಿ ಸಾಂಬಾರು ನೋಡಿ ಎಷ್ಟು ರುಚಿ ಬಂದಿದೆ ಅಂದರೆ ರುಬ್ಬಾಕಿದ್ದೀನಿ ನಾನು ಇವತ್ತು. ಇದು ಅನ್ನಕ್ಕೂ ಮುದ್ದೆಗೂ ಎರಡಕ್ಕೂ ಚೆನ್ನಾಗಿರುತ್ತೆ. ನಾನು ನೋಡಿ ಇದು ದೊಡ್ಡವು 300 ಗ್ರಾಮ್ ಇದೆ ಎರಡೂ ಸೇರಿ ಮೂಲಂಗಿಗಳು. 2 ಮೂಲಂಗಿ ಹಾಕ್ಬಿಡ್ತಾಯಿದ್ದೀನಿ. ಈ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ಹಾಕಬೇಕು. ಆಮೇಲೆ ಬೆಂದಾಗ ಇಲ್ಲಾಂದರೆ ತೆಳ್ಳಗೆ ಹಾಕಿದರೆ 2 ಪೀಸ್ ಆಗಿಬಿಡುತ್ತೆ. ಇದು ಒಂದೇ ಒಂದು ಬೇಳೆ ಬೆಂದ ಮೇಲೆ ಒಂದು ವಿಸಿಲ್ ಹಾಕ್ಸ್ಕೋಬೇಕು ನೋಡಿ. ಈ ಥರ ಮಾಡಿಕೊಂಡ್ರೆ ತುಂಬ ರುಚಿ ಬರುತ್ತೆ. ನಾನು ಸಾಂಬಾರು ಈರುಳ್ಳಿ ಸ್ವಲ್ಪ ಬಿಡಿಸಿಟ್ಟಿದ್ದೀನಿ. ಇವಾಗ ಮೂಲಂಗಿನೂ ಅದೇ ಬಟ್ಲಲ್ಲಿ ಹಾಕಿದ್ದೀನಿ. ಒಂದು ಹುಳಿ ಟೊಮೊಟೊ 2 ತೊಗೊಂಡಿದ್ದೀನಿ. ಒಂದು ಟೊಮೊಟೊ ಅಲ್ಲಿಗೆ ಹಾಕ್ತೀನಿ ನೋಡಿ ಬೇಯೋಕ್ಕೆ. ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಫುಲ್ ನುಣ್ಣಗೆ ಬೇಯಿಸ್ಬಿಡ್ತೀನಿ. ಬೇಳೆ ಇದ್ದರೆ ಇಷ್ಟಪಡಲ್ಲ, ನನಗೂ ಇಷ್ಟ ಆಗಲ್ಲ, ಮನೆಯಲ್ಲೂ ಯಾರೂ ಇಷ್ಟಪಡಲ್ಲ. ಅದಕ್ಕೋಸ್ಕರ ಫಸ್ಟೇ ಬೇಳೆ ಬೇಯಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ಇವೆಲ್ಲ ಹಾಕಿ ನೋಡಿ ಅರಿಶಿನ ಸ್ವಲ್ಪ ಆಗ ಉಪ್ಪು ಸ್ವಲ್ಪ ಹಾಕಿ ಗೋಳುಗಳಿಗೆಲ್ಲ ಇಡಿಸುತ್ತೆ. ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ. ಇವಾಗ ಕಾಯಿ ತುರಿ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಒಂದು ಟೊಮೊಟೊ ಇದರಲ್ಲಿ ಹಾಕ್ಬಿಡ್ತಾಯಿದ್ದೀನಿ. ಇನ್ನೂ ನನ್ನ ಹತ್ರ ಚೆರಿ ಟೊಮೊಟೊ ಒಂದು 4 ಇದೆ, ಅದನ್ನೂ ಹಾಕ್ಬಿಡ್ತೀನಿ. ಹುಣಸೆಹಣ್ಣು ಹಾಕಲ್ಲ ನಾನು, ನೆನೆಸಿರೋದಿಲ್ಲ. ನೆನೆಸಿ ಹಾಕೋಕ್ಕೆ ಇದಾಗಿ ಹಾಕ್ಬಿಡೋಣ ಇವತ್ತು ಹುಳಿ ಟೊಮೊಟೊ ಅಂದ್ಕೊಂಡು ಹಾಕಿದೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಾಂಬಾರು ಪೌಡ್ರು ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಇದು ನೋಡಿ ಇದು ರೆಡಿ ಆಯ್ತಲ್ಲ. ಇದು ಸೈಡ್ಗೆ ಇಟ್ಬಿಟ್ಟು ನಾವು ಒಗ್ಗರಣೆ ಕೂಡ ಮಾಡಿ ಇಟ್ಕೊಂಡ್ಬಿಡೋಣ ರೆಡಿಯಾಗಿ. ಬೇಗ ಆಗಿಬಿಡುತ್ತೆ. ಬಿಸಿ ಬಿಸಿ ಸಾರು ಆದ ತಕ್ಷಣ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ನಾನು ಸ್ಟೀಮ್ ಆಗೋದ್ರೊಳಗೆ ಜಾರೊಳಗೇ ಹಾಕಿಟ್ಬಿಟ್ಟೆ ನೋಡಿ. ಬೆಲ್ಲ ಸ್ವಲ್ಪ, ಇನ್ನು ಸ್ವಲ್ಪ ಉಪ್ಪು ಎಲ್ಲ ಹಾಕ್ದಂಗೆ ಆಗೋಯ್ತು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಒಂದು ಹಾಕ್ಕೋಬೇಕಷ್ಟೆ. ಇದು ನೋಡಿ ಹಿಂಗೂ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಈ ಥರ ಕರಿಬೇವು ಹಾಕಿದ ತಕ್ಷಣ ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಅಲ್ಲೆಲ್ಲ ಎಗರ್ದಿರ ಇರುತ್ತೆ. ಇದು ನೋಡಿ ಸ್ಟೀಮ್ ಹೋಗಿ ಬೆಂದಿದೆ. ಒಂದು ವಿಸಿಲ್ ಹಾಕ್ಸಿದ್ರೆ ನೋಡಿ ಕದಲೋದೇ ಇಲ್ಲ. ಹೆಂಗೆ ಹಾಕಿದ್ದೀವೋ ಹೋಳು ಹಂಗೆ ಇರುತ್ತೆ. ಎಷ್ಟು ತುಂಬ ಅಂದರೆ ರುಚಿ ಬಂದಿದೆ ಬಿಡಿ. ಮಧ್ಯಾಹ್ನ ಅನ್ನಕ್ಕೆ ಮಾಡಿದ್ದಿದ್ದು ಮತ್ತು ರಾತ್ರಿ ದೋಸೆಗೆ ಹಾಕ್ಕೊಂಡ್ವಿ. ದೋಸೆಗೇನು ತುಂಬ ಚೆನ್ನಾಗಿತ್ತು. ನೋಡಿ ಖಾರ ಎಲ್ಲ ಅದರಲ್ಲಿ ಮಸಾಲೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಉಲ್ಟಾ ಮಾಡಿದ್ರೆ ಮುಚ್ಚಳಕ್ಕೆ ಮೆತ್ಕೊಂಡಿರೋದೆಲ್ಲ ಈಸಿಯಾಗಿ ಬಂದುಬಿಡುತ್ತೆ. ಈ ನೀರನ್ನು ನಾವು ಸಾಂಬಾರ್ಗೆ ಹಾಕ್ಕೊಂಡ್ಬಿಡ್ಬೋದು. ಇದು ನೋಡಿ ಇವಾಗ ಎಲ್ಲ ಆಯ್ತಲ್ವ ಇದರಲ್ಲೇ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಕುದಿಸೋಣ ಸ್ಟವ್ ಮೇಲೆ ಇಟ್ಬಿಟ್ಟು. ಕುದಿಸ್ಕೊಂಬರ್ತೀನಿ ನಾನು. ಆದಮೇಲೆ ಒಗ್ಗರಣೆ ಹಾಕೋಣ. ಘಮ ಘಮ ಅಂತ ಇದೆ ಮೂಲಂಗಿ ಘಮ, ಗೊತ್ತಲ್ವಾ? ತುಂಬಾ ಚೆನ್ನಾಗಿದೆ ನೋಡಿ. ಚೆನ್ನಾಗಿ ಕುದಿದಿದೆ ಈಗ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ಇವಾಗ ಕರಿಬೇವು, ಸಾಸಿವೆ, ಇಂಗು ಹಾಕಿಟ್ಟಿರೋದಿದೆ ಅಲ್ವಾ, ಅದು ಒಗ್ಗರಣೆ ಮಾಡೋಣ. ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಬಿಟ್ಟು ಇವಾಗ ಅಷ್ಟೇ. ಮಾಡಿದ ತಕ್ಷಣ ತಿನ್ನೋದೇ ನಮ್ಮ ಕೆಲಸ. ಇವಾಗ ಬಡಿಸ್ಬಿಟ್ಟು ತಿನ್ನೋದಷ್ಟೇ. ತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ ಅನ್ನದ ಮೇಲೆ, ಸೂಪರಾಗಿರುತ್ತೆ. ಹೋಳು ನೋಡಿ, ಹೋಳು ಒಂದೊಂದು ತುತ್ತಿಗೆ ಒಂದೊಂದು ಇಟ್ಕೋಬೇಕು, ಅಷ್ಟು ರುಚಿ ಬರುತ್ತೆ. ಮೂಲಂಗಿ ಸಾರು ಯಾರ್ಯಾರಿಗಿಷ್ಟ ಹೀಗೆ ಮಾಡ್ತೀರಾ ನೀವು ಅಂತ ಹೇಳಿ. ಬಿಸಿ ಅನ್ನದ ಮೇಲೆ ಸಾರು ಹಾಕಿ ಒಂಚೂರು ತುಪ್ಪ ಹಾಕ್ಕೊಂಡ್ರೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ಬೇಗ ತಿನ್ನೋಣ ಅನಿಸುತ್ತೆ ನೋಡಿ. ಈ ರೀತಿ ಒಂದೊಂದು ತುತ್ತಿಗೂ ಒಂದೊಂದು ಹೋಳು ಇಟ್ಕೊಂಡು ತಿನ್ನಿ. ನಾವು ಕೆಳಗೆ ಹಾಕ್ಕೊಂಡು ಅಗ್ದಾಗ ಮೂಲಂಗಿಯಿಂದ ಒಂದು ರಸ ಬರುತ್ತೆ, ಅದು ಏನು ಟೇಸ್ಟ್ ಇರುತ್ತೆ ಅಂತ